ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಬ್ರಾಹ್ಮಣರ ಮನೆಗಳಲ್ಲಿ ಮಾಡುವ ಹುಳಿ ಪುಡಿ ಅಂದರೆ ಸಾಂಬಾರು ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಇಲ್ಲಿ ನಾನು ಒಂದು ಬಾಣಲೆಗೆ 1 ಚಮಚ ಎಣ್ಣೆ ಹಾಕ್ಕೊಂಡು 1 ಚಮಚ ಕಡಲೆಬೇಳೆ ಹಾಗೂ 1 ಚಮಚ ಉದ್ದಿನಬೇಳೆ ಬದಲು ಉದ್ದಿನ ಕಾಳು ಕೂಡ ತೊಗೋಬೋದು. ನಾನಿಲ್ಲಿ ಉದ್ದಿನ ಕಾಳು ತೊಗೊಂಡಿದ್ದೀನಿ. ಎರಡನ್ನೂ ಈಕ್ವಲ್ ಪ್ರಪೋರ್ಷನಲ್ಲೇ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ಕೈ ಬಿಡ್ದಂಗೆ ಹುರಿಬೇಕು, ಕಪ್ಗಾಗದೇ ಇರೋ ಥರ ನೋಡ್ಕೋಬೇಕು. ನಂತರ ಇದಕ್ಕೆ 1.5 ಇಂಚು ಚಕ್ಕೆ, 3 ಲವಂಗ ಹಾಗೂ 4ರಿಂದ 5 ಕಾಳುಮೆಣಸು, 1/4 ಚಮಚ ಮೆಂತ್ಯ ಹಾಗೂ 1 ಚಮಚ ಜೀರಿಗೆ ಇಷ್ಟನ್ನು ತೊಗೊಂಡು ಚೆನ್ನಾಗಿ ಹುರ್ಕೋತಿದ್ದೀನಿ. ಇದೇ ಆರ್ಡ್ರಲ್ಲೇ ಹುರ್ಕೋಬೇಕು. ನಾನಿಲ್ಲಿ ಜೀರಿಗೆನ 1 ಚಮಚ ತೊಗೊಂಡಿದ್ದೀನಿ ಅಷ್ಟೇ. ಜಾಸ್ತಿ ಜೀರಿಗೆ ಹಾಕ್ಕೊಂಬಿಟ್ರೆ ಅದು ತಿಳಿ ಸಾರು ಟೇಸ್ಟ್ ಬಂದ್ಬಿಡತ್ತೆ. ಅದರಿಂದ ಇದೇ ಏನು ಮೆಷರ್ಮೆಂಟ್ ಹೇಳಿದ್ದೆ ನಾನು ಇಷ್ಟು ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ಒಂದೇ ಒಂದು ಮರಾಠ ಮೊಗ್ಗು ತೊಗೊಂಡಿದ್ದೀನಿ. ಮರಾಠ ಮೊಗ್ಗು ಹಾಕೋದ್ರಿಂದ ಹುಳಿ ಪುಡಿ ಒಳ್ಳೆ ಘಮ ಇರುತ್ತೆ. ನೀವು ಎಷ್ಟೇ ದಿನ ಸ್ಟೋರ್ ಮಾಡಿಟ್ರೂ ಘಮ ಹೋಗಲ್ಲ. ಹಾಗೆ ಹುಳಿ ಕೂಡ ತುಂಬ ರುಚಿಯಾಗಿ ಬರುತ್ತೆ. ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಜಾಸ್ತಿ ಹಾಕ್ಕೊಂಡ್ರೆ ಅದು ವಾಂಗಿಬಾತ್ ಪುಡಿ ಟೇಸ್ಟ್ ಬಂದ್ಬಿಡುತ್ತೆ. ಇಲ್ಲ ನೀವು ಇದೇ ಪುಡಿನೇ ನೀವು ಅದಕ್ಕೂ ಯೂಸ್ ಮಾಡ್ತೀನಿ ಅಂದರೆ ಇನ್ನೊಂದು ಅಥವಾ 2 ಹೆಚ್ಚಿಸ್ಕೋಬೋದು. ನಂತರ ಇದಕ್ಕೆ 1 ಬೌಲಷ್ಟು ಧನಿಯಾ ಕಾಳು ತೊಗೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಇದ್ರ ಜೊತೆಗೆ ಹುರ್ಕೋಬೇಕು. ಕಪ್ಗಾಗದೇ ಇರೋ ಥರ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಘಮದಲ್ಲೇ ಗೊತ್ತಾಗುತ್ತೆ ನಿಮಗೆ ಬೇಳೆ ಮತ್ತು ಈ ಧನಿಯಾ ಕಾಳೆಲ್ಲ ಆಗಿದೆಯಾ ಅಂತ. ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು. ಏನಂದರೆ ಈ ಹುಳಿ ಪುಡಿ ಆಗಲಿ ತಿಳಿ ಸಾರಿನ ಪುಡಿ ಆಗಲಿ ನೀವು ಮಾಡಬೇಕಾದ್ರೆ ತುಂಬ ಪೇಷನ್ಸಿಂದ ಮಾಡಬೇಕು. ಅಂದರೆ ಮಲ್ಟಿ ಟಾಸ್ಕಿಂಗ್ ಅಂತ ಬೇರೆ ಏನೋ ಮಾಡ್ತಾ ಇದ್ರ ಜೊತೆಗೆ ಇದನ್ನು ಕೈ ಆಡಿಸ್ತಾ ಇದ್ದರೆ ಖಂಡಿತ ಸೀದೋಗ್ಬಿಡುತ್ತೆ. ಇದಕ್ಕೆ ಕಂಪ್ಲೀಟಾಗಿ ಇದಕ್ಕೆ ಇನ್ವಾಲ್ವ್ಮೆಂಟಿಂದ ಮಾಡಬೇಕಾಗತ್ತೆ. ಆವಾಗಲೇ ಮಾತ್ರ ಬರೋದು. ಇಲ್ಲಾಂದರೆ ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ. ನಂತರ ಇದಕ್ಕೆ 2 ಎಸಳು ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಹುರ್ಕೋತಿದ್ದೀನಿ. ನಾನಿಲ್ಲಿ ಮೆಣಸಿನ್ಕಾಯಿ ಹಾಕೋತಿಲ್ಲ, ಮೆಣಸಿನ್ಕಾಯಿನ ಸಪ್ರೇಟಾಗಿ ಹುರ್ಕೋತೀನಿ. ಇದೆಲ್ಲ ಆಗಿದೆಯಾ ಅಂತ ಒಂದ್ಸಲ ನಿಮಗೆ ಆ ಘಮದಲ್ಲೇ ಗೊತ್ತಾಗುತ್ತೆ ಅಥವಾ ಬಣ್ಣದಲ್ಲಿ ಗೊತ್ತಾಗುತ್ತೆ. ಎಲ್ಲ ಆದಮೇಲೆ ಸ್ಟವ್ ಆಫ್ ಮಾಡಿ ಒಂದು ಬೌಲ್ಗೆ ಇದನ್ನೆಲ್ಲ ಆರಕ್ಕೆ ಇಟ್ಕೋಬೇಕಾಗತ್ತೆ. ನಂತರ ಇದಕ್ಕೆ ಮತ್ತೆ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ 8ರಿಂದ 10 ಅಂದರೆ ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಖಾರ ಬೇಕು ಅಂದರೆ 2ರಿಂದ 3 ಗುಂಟೂರು ಕೂಡ ಸೇರಿಸ್ಬೋದು. ನಾನಿಲ್ಲಿ ಒಂದು 3 ಗುಂಟೂರು ಕಾಯಿ ಸೇರಿಸಿದ್ದೀನಿ, ಸ್ವಲ್ಪ ಖಾರ ಬರಲಿ ಅಂತ. ಯಾಕೆಂದರೆ ಹುಳಿ ಪುಡಿ ಮಾಡ್ತಾ ಮಾಡ್ತಾ ಅದು ತುಂಬ ದಿನ ಸ್ಟೋರ್ ಮಾಡೋದ್ರಿಂದ ನಿಮಗೆ ಖಾರ ಹೋಗ್ತಾ ಇರುತ್ತೆ. ಸ್ಟಾರ್ಟಿಂಗ್ ಏನು ಫ್ರೆಶ್ ಆಗಿದ್ದಾಗ ಖಾರ ಇರುತ್ತೆ ಅಷ್ಟಿರಲ್ಲ. ಇದೆಲ್ಲ ಚೆನ್ನಾಗಿ ಆರಿದ್ಮೇಲೆ ಮಿಕ್ಸಿ ಜಾರ್ ಕೂಡ ಡ್ರೈ ಆಗಿರಬೇಕು, ಸ್ವಲ್ಪನೂ ನೀರಿಲ್ದೇ ಇರೋ ಥರ ಇರಬೇಕು. ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಇದೆಲ್ಲ ಆರಿದ್ಮೇಲೆ ಚೆನ್ನಾಗಿ ಮಿಕ್ಸಿ ಮಾಡಿ ಇಟ್ಕೊಂಡ್ರೆ ಆಯಿತು. ಇಲ್ಲಿ ನಾನು ಸ್ವಲ್ಪ ತರ್ತರಿಯಾಗೆ ಮಾಡ್ಕೊಂಡಿರ್ತೀನಿ. ಯಾಕೆಂದರೆ ಮತ್ತೆ ನಾನು ಹುಳಿ ಮಾಡ್ಬೇಕಾದ್ರೆ ಕಾಯಿ ಜೊತೆ ಅದನ್ನು ರುಬ್ಕೊಳ್ಳೋದ್ರಿಂದ. ನೀವು ಬೇಕಾದ್ರೆ ನೈಸ್ ಕೂಡ ಮಾಡ್ಕೋಬೋದು. ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ, ಮತ್ತು ನೀವು ಹೇಗೆ ಹುಳಿ ಪುಡಿ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.